ಸಾಕಾರ ಸೌಂಡ್ ಬಿಡಕ್ ನೇಮ ಸಾಗರ್ನ ಇವನ್ನ ಸೇಸಿನ ಕುರ್ಕೊಂಬಾರ ಇಲ್ಲಿ ಹೋಗಿ ಸಲುವಾಗಿ ಇವ್ನು ಕಳಿಸಿದ್ದು ನಮ್ಮ ಹುಡುಗನ ನೆಂಬರ್ ಕರ್ಕೊಂಬ ಅಂತೇಳಿ ನೋಡ್ ನೆಂಬರ್ ಏನಿದೆ ಒಟ್ಟು ನಮಗೂ ಗೊತ್ತಾಗೋದು ತಮ್ಮ ನಿಧಿ ಇದೆ 150 ವರ್ಷದ ಪುರಾತತ್ವ ಇಲಾಖೆಯಿಂದ ಏನ್ ಹಂಪಿ ಅದ ಐತ್ ನೋಡ ಹಿಂದ ರಾಜ ಮಹಾರಾಜರ ಆಳಿದ್ದ ದಾನ ಚಿಂತಾಮಣಿ ಅತ್ತಿಮಬ್ಬಿ ಜನಿಸಿರುವಂತ ನಾಡ ಲಕ್ಕುಂಡಿ ಇದೆ. ಲಕ್ಕುಂಡಿ ಒಳಗ ಸಿಕ್ಕೈತಿ. ಇವತ್ತಿನ ಕಾಲದೊಳಗ ಯಾರಿಗಾರ ಸಿಕ್ಕಿದ್ರ ಕೊಡ್ತಿದ್ದಿಲ್ಲ. ಈಗ ನನಗ ಸಿಕ್ಕಿತ್ತಂತಂದ್ರ ನಾ ಯಾರಿಗಾರ ಕೊಡ್ಬೇಕಂದ್ರ ವಿಚಾರ ಮಾಡ್ತಿದ್ದೆ. ಹೆಂಗ್ ವಿಚಾರ ಮಾಡ್ತಿದ್ದೆ ಅಂದ್ರ ಇವ್ ಕೊಡ್ಬೇಕಂತಂದ್ರ ಒಂದ್ 4 ಜನರ ಜೋಡಿಯಾರ ವಿಚಾರ ಮಾಡಿ ಕೊಡ್ಲೋ ಬೇಡ ಅಂತ ವಿಚಾರ ಮಾಡ್ತಿದ್ದೆ. ಅದಕ್ಕೆ ಇವ ವ್ಯಕ್ತಿ ಈಗ ಕೊಟ್ಟಾನಂತಂದ್ರ ಅತ್ಯಂತ ಪ್ರಾಮಾಣಿಕವಾಗಿ ಏನೈತ್ ನೋಡ ಇವಂಗ ಸರ್ಕಾರಲಿಂತ್ರ ಏನ್ ಬರ್ಬೇಕು ನೋಡ ಅದನ್ನೆಲ್ಲ ಮಾಡಿಸ್ಕೊಡ್ತೀವಿ. ಹೊಳ್ಳಿ ಈ ವ್ಯಕ್ತಿಗೆ ಒಂದ್ ಮನಿ ಹೊಳ್ಳಿ ಸರ್ಕಾರಲಿಂತ್ರ ಒಂದ್ ಮನಿ ನಿನಗ ಸಿಕ್ಕತ್ತಲ್ಪ. ಯಾವಾಗ ನೋಡಿದಿ ಏನ್ ಮಾಡಕ್ ಕೂತಿದ್ದಿ? ಮನಿ ಯಾರ್ದು? ಜಾಗ ಯಾರ್ದು? ಜಾಗ ಹೌದ್ರಿ. ಹಾ ಕೆಲಸ ಮಾಡವ ನೀ ಆತ. ಈಗ ನಾನು CM ಜೋಡಿ ಮಾತಾಡ್ತೀನಿ. ಮಾತಾಡಿ ಅದ್ ಏನೈತ್ ನೋಡ. ಸರ್ ನಮಸ್ತೆ ಸರ್. ಏನಿಲ್ಲ, ಈ ಲಕ್ಕುಂಡಿ ಒಳಗ ನಿಧಿ ತೆಗಿಯಕ್ ಸರ್. ಅವ್ರದ ಜಾಗದೊಳಗ ತೆಗಿಯುವಂತ ಸಂದರ್ಭದೊಳಗ ಒಂದು ನಿಧಿ ಪತ್ತೆ ಆಗಿತ್ತು ಸರ್. ನಿಧಿ ಪತ್ತೆ ಆದಾಗ ನನಗೆ ಕಾಲ್ ಮಾಡಿದ್ರೆ ನಾನು ಬೇರೆ ಕಡೆ ಇದ್ದೆ ಸರ್. ಈಗ ಬೈಕ್ ಬಂದೆ ಸರ್. ಈಗ ನಿಮ್ಮ ಗಮನಕ್ಕೆ ತೊಗೊಂಬಂದಿನಿ ಸರ್. ಆಯ್ತು ಸರ್, CM ಅವ್ರು ಕೊಡ್ತಾರೆ ಸರ್. ನಮಸ್ತೆ ಸರ್. ನಮಸ್ತೆ. ಏನಿಲ್ಲ ಸರ್, ಈ ಲಕ್ಕುಂಡಿ ಗ್ರಾಮದೊಳಗೆ ನಿಧಿ ಸಂದರ್ಭದೊಳಗೆ ಬಾಳೆ ತೆಗೆಯುವಾಗ ಸಿಕ್ಕೈತೆ ಸರ್. ಆ ವ್ಯಕ್ತಿನೂ ಇಲ್ಲೇ ಅದಾನ ಸರ್. ಅದಕ್ಕೆ ಏನಿಲ್ಲ ಸರ್, ಅವರು ಕಡು ಬಡವರು ಅದರ. ಆ ವ್ಯಕ್ತಿಗೆ ಏನೈತೆ ನೋಡಿ ಸರ್, ಸರ್ಕಾರಲಿಂತ್ರ ಒಂದು ಜಾಗ ಪ್ಲಸ್ ಒಂದು ಮನಿ. ಆ ವಿದ್ಯಾರ್ಥಿ ಈಗಾಗಲೇ ಕಲಿಯಾಕ್ತಾನ ಸರ್. ಅವ್ನು ಸರ್ಕಾರಲಿಂತ್ರ ಏನಾರ ಒಂದು ಒಳ್ಳೆ ಅನುಕೂಲ ಆಗುವಂಗೆ ಮಾಡಿಕೊಡ್ತು ಸರ್. ಓಕೆ ಸರ್. ಎಸ್ ಸರ್. ತಮ್ಮರಪ್ಪ ಅವನ್ನೆಲ್ಲ ಸನ್ಮಾನ ಮಾಡೋಣ ಆ ವ್ಯಕ್ತಿಗೆ. ಕರೆಕ್ಟ್ ನೋಡೋದು. ಈಗ ಸರ್ಕಾರಲಿಂತ್ರ ನಿಮಗೆ ಏನು ಭರವಸೆ ಕೊಟ್ಟಿವಿ ನೋಡ. ಸರ್ಕಾರಲಿಂತ್ರ ಈಗೇನ ಆಶ್ವಾಸನೆ ಕೊಟ್ಟಿವಿ. ಆ ಕುಟುಂಬಕ್ಕೆ ಒಂದು ಜಾಗ, ಒಂದು ಮನಿ, ಆ ವ್ಯಕ್ತಿಗೆ ಏನಾರ ಒಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳಿವಿ. ಅದನ್ನ ಸಾಮಾನ್ಯ ಮುಖ್ಯಮಂತ್ರಿ ಜೊತೆ ಮಾತಾಡಿ ಆದಷ್ಟು ಆ ಕುಟುಂಬ ಜೋಡಿ ನಾವೆಲ್ಲ ಅದೀವಿ, ಕೊಡ್ತೀವಿ. ಕೊಡಿಸುವಂತ ಜವಾಬ್ದಾರಿ ನಂದು. ಇವೆಲ್ಲ ನಮ್ಮ ಜೋಡಿ ಇರ್ಬೇಕು. ಆ ಕುಟುಂಬಕ್ಕೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಇದ್ರೊಳಗೆ ಯಾವ್ದು ಏನೋ ಇದೆಯಲ್ಲ, ಇಲ್ಲೆಲ್ಲ ಊರಿನ ಹಿರಿಯರ್ ಅದಾರ ನೋಡ್ರಿ. ಈ ನಿಧಿ ಸಿಕ್ಕಿತ್ತ ಇವೆಲ್ಲ ಬಾಳ ಗಟ್ಟಿ. ಇದನ್ನ ನಾವು 5 ಅಥವಾ 150 ವರ್ಷದ ಹಿಂದೆ ಪುರಾತತ್ವ ಇಲಾಖೆದ. ಇದನ್ನೇನ್ ಮಾಡ್ತೀವಿ ನಾವೀಗ ಅಂತಂದ್ರ ಪುರಾತತ್ವ ಇಲಾಖೆ ಕಳಿಸ್ತೀವಿ. ಇದನ್ನ ಮ್ಯೂಸಿಯಂನಾಗಾರ ಇಡ್ಲಿ ಸರ್ಕಾರ, ಇಲ್ಲ ಸರ್ಕಾರ ಅದ್ರ ಹ್ಯಾಂಡ್ ಓವರ್ ತಗೊಂಡ ಮುಂದೆ ಏನ್ ಪ್ರೊಸೀಜರ್ ಮಾಡ್ತಾರಂತಂದ್ರ ಹೋಗಿ ಆನಂತರ ಸರ್ಕಾರಕ್ಕೆ ಮುಟ್ಟತ್ತ. ಅದನ್ನ ಸರ್ಕಾರ ಮಾಡ್ತೈತೆ ಅಂತ ಹೇಳ್ತೀನಿ ನಾವು. ಎಲ್ಲ ಗುರು ಹಿರಿಯರಿದ್ರಿ ನಿಮ್ಮ ಸಮಕ್ಷಮನ. ಇಲ್ಲಿ ಏನ್ ನಿಧಿ ಸಿಕ್ಕಿತ್ತ ಆ ಚರ್ಗಿ ಒಳಗ ಆ ನಿಧಿ ಇಲ್ಲೇ ಐತಿ. ಇದು ಹೆಚ್ಚು ಕಡಿಮೆ ಒಂದ್ ನಮಗನ್ಸುತ್ತ 500 ಒಂದು 500 ಗ್ರಾಮ್ ಅಂತ 1 kg ಆಗ್ಬೋದು ಅನ್ಸುತ್ತ. ಆದ್ರ ಅದನ್ನ ತೂಕ ಮಾಡಿದಾಗ ಎಷ್ಟಾಗತ್ತ ಅಂತ ನೋಡ್ಬೇಕಾಗಿತ್ತು. ಪುರಾತತ್ವ ಇಲಾಖೆ ಕಳಿಸಿ ಅಲ್ಲಿ ಅಧಿಕಾರಿಗಳು ಬಂದ ಇದನ್ನ ತೂಕ ಮಾಡಿದ್ಮ್ಯಾಗ ಅದು ಎಷ್ಟು ಅನ್ನೋದು ಗೊತ್ತಾಗತ್ತ. ಇನ್ನೂ ಒಂದ್ 3-4 ದಿನ ಬೇಕ. ಆಮ್ಯಾಗ ಇದು ಹೆಂಗ ಏನ್ ಇದನ್ನ ಮಾಡ್ಕೊಂಡ ನಾವೆಲ್ಲ ಈಗಾಗಲೇ ಜನರಿಗೆ ಗೊತ್ತಾಗೈತಿ. ಆದ್ರೂ ಇದು ಮುಂದುವರೆದ ಭಾಗ ಏನೈತಿ ನೋಡ, ಅದು ಇನ್ನೊಂದ್ 3-4 ದಿನದೊಳಗ ಎಲ್ಲಾ ಜನರಿಗೆ ಗೊತ್ತಾಗತ್ತ ಅಂತಂದು ಹೇಳ್ತೇನೆ ನಾನು. ನೋಡ್ರಿ, ನಿಮ್ ಮಾತ್ ನೀವ್ ಹೇಳಿದ್ರಿ. ಮತ್ ಈ ನಿಧಿ ಸಿಕ್ತಿ ವ್ಯಕ್ತಿಗೆ ಏನ್ ಆಶ್ವಾಸನೆ ಕೊಟ್ರಿ, ಮತ್ತ ಒಂದು ಭರವಸೆ ಕೊಡ್ರಿ ಅವಾಗ. ನೋಡ್ರಿ, ಈಗ ಅವ್ರಂತರೂ ಬಡ ಕುಟುಂಬನ ಐತಿ. ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಐತಿ. ಅದ್ರೊಳಗ ಮಾತ್ರ 2 ಮಾತಿಲ್ಲ. ಆ ಬಡ ಕುಟುಂಬಕ್ಕೆ ಏನೈತಿ ನೋಡ, ಒಂದು ಜಾಗ ಪಂಚಾಯತಿಲಿಂತ್ರ ಒಂದು ಮನಿ ಕಟ್ಟಿಸ್ಕೊಡೋ ಜವಾಬ್ದಾರಿ ನಂದ. ಒಳ್ಳೆ ಆ ವ್ಯಕ್ತಿಗೆ ಏನಾದ್ರೂ ಒಂದು ಸರ್ಕಾರಿ ನೌಕರಿ ಕೊಡುವಂತ ಜವಾಬ್ದಾರಿ ನಂದ. ಸರ್ಕಾರ ಜೋಡಿ ಮತ್ತ ಮುಖ್ಯಮಂತ್ರಿಗಳ ಜೋಡಿ ಮಾತಾಡಿ ನಮಗ್ ಗ್ಯಾರಂಟಿ ಬೇಕಲ್ಲ. ಪಾಪ ದುಡ್ಕೊಂಡ್ ತಿನ್ನಾರ ಅವ್ರು. ಆ ದುಡ್ದ ರೆಟ್ಟಿ ಮ್ಯಾಗ ಜೀವನ ಮಾಡಾರ ಅವ್ರು. ಏನೋ ಒಂದ್ ಸಿಕ್ಕತ್ತ ಅಂತ ಹೇಳಿ ನಿಮ್ಗೆ ಕರ್ಕೊಂಡ್ ಬಂದಿ ನಾವು. ಕರ್ಕೊಂಡ್ ಬಂದಿದ್ದಕ್ಕೆ ಈಗ ಅವ್ನಿಗೆ ಗ್ಯಾರಂಟಿ ಒಂದು ಗೌರ್ಮೆಂಟ್ ನೌಕರಿ ಆದ್ರೆ ಬಹಳ ಅನುಕೂಲ ಆಗತ್ತಂತ. ನೋಡಪ್ಪ, ಅವ ಬೇರೆ ಯಾರ ಸಿಕ್ಕಿದ್ರ ಕೊಡ್ತಿದ್ದಿಲ್ಲ. ಅವ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ.
ಅಪ್ಪ ನೋಡು, ಈಗ ನೀನು ಪ್ರಾಮಾಣಿಕ ವ್ಯಕ್ತಿ ಇದ್ದಲ್ಲೇ ಇದನ್ನ ಕೊಟ್ಟಿ. ನಿನಗ ಏನೈತ್ ನೋಡು, ಒಂದ್ ಜಗ ಒಂದ್ ಮನಿ ಹೊಳ್ಳಿ ಎಲ್ಲಿವರೆಗೆ ಕಲಿತೀನಂತಿ ಅಲ್ಲಿವರೆಗೆ ನಾವು ನಿನ್ನ ಶಾಲಿ ಒಳಗ್ ಕಲಿಸ್ತೀವಿ. ಹೊಳ್ಳಿ ನೀ ಏನ್ ಕಲ್ತಿ ನೋಡು ಅದ್ರ ತಕ್ಕ ಒಂದ್ ಸರ್ಕಾರಿ ನೌಕರಿ ಕೊಡ್ಸೋ ಜವಾಬ್ದಾರಿ ನಮ್ದ, ಕೊಡಿಸ್ತೀನಿ ನಾನು. ಅವ್ರಿಗೆ ಈಗ ಅವ್ರ ತಾಯಾರಿಗೆ ವಯಸ್ಸಾಗೈತ್ರಿ, ಮಂತಿಗೆ ಅವ್ರಿಗೆ ಏನ್ರ ಬೇಕಲ್ರಿ ಜೀವನ. ನೋಡಪ್ಪ, ಅದನ್ನ ಈಗ ನಾನು ಇದೇ ಸಂದರ್ಭದೊಳಗೆ ಹೇಳಕ್ ಆಗೋದಿಲ್ಲ. ಸರ್ಕಾರ ಜೋಡಿ ಮಾತಾಡ್ತೀನಿ ನಾನು. ಮಾತಾಡಿ ಮುಖ್ಯಮಂತ್ರಿಗಳದಾರ, ಅವ್ರ ಜೋಡಿ ಮಾತಾಡಿ ಯಾವಾಗಿದ್ರು ಅವ್ರ ಕಷ್ಟದೊಳಗ ಅವ್ರ ಹೆಗ್ಲಿಗೆ ನಾವ್ ಇರ್ತೀವಿ, ಅವ್ರ ಸುಖದೊಳಗು ನಾವು ಅವ್ರ ಹೆಗ್ಲಿಗೆ ಇರ್ತೀವಿ ಅಂತ ಹೇಳ್ತೀನಿ. ಎಲ್ಲಾರ ಗ್ರಾಮಸ್ಥರದಿರಿ, ಅವ್ರೆಲ್ಲಾರ ಪರವಾಗಿ ಈ ಮಾತು ಹೇಳ್ತೀನಿ ನಾನು. ಯಾವುದೇ ಕಾರಣಕ್ಕೂ ಆ ಹುಡುಗ ಮೋಸ ನೋಡ್ರಿ, ಅವನಿಂದ ಅವನ ಜಗದಾಗ ಬೇರೆ ಯಾರಿದ್ರು ಕೊಡ್ತಿದ್ದಿಲ್ಲ, ಅವಾಗ ಕೊಟ್ಟಾನ. ಅವಾಗ ಯಾವುದೇ ರೀತಿಯಿಂದ ಅನ್ಯಾಯ ಮಾಡಕ್ ಹೋಗ್ಬಿಡ, ಕೊಡ್ರಿ. ಏನಿದ್ರು ಮೋಸ ಮಾಡಕ್ ಹೋಗ್ಬಿಡ್ತಾರೆ. ನಾವು ಸರ್ಕಾರದಿಂದ ಕೊಡಿಸ್ತೀವಿ. ಎಲ್ಲಾ ಗ್ರಾಮಸ್ಥರ ಪರವಾಗಿ ಹೇಳ್ತೀನಿ. ಆಯ್ತು, ಬರ್ರಿ ಮೆಂಬರ.